ಹಲೋ ಫ್ರೆಂಡ್ಸ್, ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ MBA ಸೆಕೆಂಡ್ ಸೆಮಿಸ್ಟರ್ KSO ಇದ್ದು ಮಾಡ್ಯೂಲ್ 4 ನೋಡೋಣ ಇವತ್ತು. ಓಕೆ, ಮಾಡ್ಯೂಲ್ 4ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ಓಕೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಇದರದ್ದು ಸ್ಕೋಪ್ ಏನಿದೆ, ಇದು ಏನಕ್ಕೆ ಬೇಕು, ಹೇಗೆ ಯೂಸ್ ಮಾಡ್ಬೋದು ಅಂತ. ಓಕೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಕನ್ಸ್ಯೂಮರ್ ಅಂದರೆ ಯಾರು? ಹೂಎವರ್ ಬೈಸ್ ಎನಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫಾರ್ ಕನ್ಸಿಡರೇಷನ್, ಅವರಿಗೇನೋ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಬೈ ಮಾಡೋನು. ಹೀ ಶುಡ್ ಬಿ ಅ ಎಂಡ್ ಯೂಸರ್, ನಾಟ್ ಫಾರ್ ರೀಸೇಲ್ ಆರ್ ಕಮರ್ಷಿಯಲ್ ಪರ್ಪಸ್. ಅವನ್ನ ಕನ್ಸ್ಯೂಮರ್ ಅಂತ ಕರಿತೀವಿ. ಓಕೆ, ಸೊ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ಅಲ್ಲಿ ಯಾವ್ಯಾವ ರೈಟ್ಸ್ ಇದೆ ಅಥವಾ ಯಾವ್ಯಾವ ಸ್ಕೋಪ್ ಇದೆ ಒಬ್ಬರು ಕನ್ಸ್ಯೂಮರ್ಸ್ಗೆ ಅಂತ ಇದು ಪಾಯಿಂಟ್ಸ್ ಇರೋದು. ರೈಟ್ ಟು ಬಿ ಪ್ರೊಟೆಕ್ಟೆಡ್ ಅಗೇನೆಸ್ಟ್ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಆರ್ ಹಜಾರ್ಡ್ಸ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟಿ. ಯಾವ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸಿಂದ ಲೈಫ್ಗೆ ಅಥವಾ ಪ್ರಾಪರ್ಟಿಗೆ ಹಜಾರ್ಡ್ಸ್ ಆಗಿದೆಯೋ ಅಂಥ ಒಂದು ಮಾರ್ಕೆಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸನ್ನು ಅದರಿಂದ ಪ್ರೊಟೆಕ್ಟ್ ಮಾಡಿಸ್ಕೋಬೋದು. ಅಥವಾ ಹಿ ಶುಡ್ ಬಿ ಪ್ರಾಪರ್ಲಿ ಇನ್ಫಾರ್ಮ್ಡ್ ಅಬೌಟ್ ದ ಕ್ವಾಲಿಟಿ, ಕ್ವಾಂಟಿಟಿ, ಪ್ಯೂರಿಟಿ, ಪೊಟೆನ್ಸಿ, ಸ್ಟ್ಯಾಂಡರ್ಡ್ ಆ್ಯಂಡ್ ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಓಕೆ, ಅವನಿಗೆ ಗೊತ್ತಿರಬೇಕು ಕಸ್ಟಮರ್ಸ್ಗೆ ಅವೆಲ್ಲ, ಅಥವಾ ಅದನ್ನು ಸರಿಯಾಗಿ ಇನ್ಫಾರ್ಮ್ ಮಾಡಿರಬೇಕು. ನೆಕ್ಸ್ಟು ಅಕ್ಸೆಸ್ ಆಫ್ ದ ವೆರೈಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಕಾಂಪಿಟೇಟಿವ್ ಪ್ರೈಸ್ ಕೂಡ ಅವನಿಗೆ ತಿಳಿದಿರಬೇಕು. ಅಂದರೆ ಒಂದು ಪ್ರಾಡಕ್ಟ್ ಇತ್ತು ಅಂತಂದರೆ, ಕಾಲ್ಗೇಟ್ ಪೇಸ್ಟ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಪೆಪ್ಸೋಡೆಂಟ್ ಆಗಿರ್ಬೋದು ಅಥವಾ ಹಿಮಾಲಯ ಆಗಿರ್ಬೋದು, ಬೇರೆ ಬೇರೆ ಪೇಸ್ಟ್ಗಳದ್ದು ಕೂಡ ಅವನಿಗೆ ಅದರದ್ದು ಐಡಿಯಾಸ್ ಇರೋ ಥರ ಇರಬೇಕು. ಅದೆಲ್ಲ ಕಂಪೇರ್ ಮಾಡೋಕ್ಕೆ ಅವನಿಗೆ ಅನುಕೂಲ ಆಗ್ತಾ ಇರಬೇಕು. ದೆನ್ ಹರ್ಡ್ ಅಶ್ಯೂರ್ಡ್ ಆಫ್ ಗ್ರೀವೆನ್ಸಸ್ ಆ್ಯಂಡ್ ಟೇಕನ್ ಕನ್ಸಿಡರೇಷನ್. ಅವನದು ಏನೇ ಕಂಪ್ಲೇಂಟ್ಸ್ ಇದ್ದರೂ ಕೂಡ ಅದನ್ನು ತೊಗೋಬೇಕು, ಅದನ್ನು ಕನ್ಸಿಡರ್ ಮಾಡಿ ಅದ್ರ ಬಗ್ಗೆ ವೆರಿಫಿಕೇಷನ್ ಮಾಡಬೇಕು. ದೆನ್ ಕನ್ಸ್ಯೂಮರ್ಗೆ ಅದರ ಪ್ರಾಡಕ್ಟ್ ಬಗ್ಗೆ ಕರೆಕ್ಟಾಗಿ ಎಜುಕೇಷನ್ ಇರಬೇಕು, ಅಥವಾ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರಬೇಕು. ದೆನ್ ಕ್ವಿಕ್ ರಿಡ್ರೆಸಲ್ ಅಥವಾ ಕಾಂಪೆನ್ಸೇಷನ್ ಏನಾದ್ರು ಇದ್ದರೆ, ಅಥವಾ ಅದರಿಂದ ಏನಾದ್ರು ಗೂಡ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಬೈ ಮಾಡಿದ್ದಾರೆ, ಅದರಿಂದ ಏನಾದ್ರು ಕಸ್ಟಮರ್ಸಿಗೆ ಬರೋದಿದ್ರೆ, ವಾಪಸ್ ಪೇ ಆಗೋದಿದ್ರೆ ಅದನ್ನು ಕ್ವಿಕ್ಕಾಗಿ ಮಾಡಬೇಕು. ಬಿಕಾಸ್ ಆಫ್ ದ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಇರ್ಬೋದು, ಅನ್ಸ್ಕ್ರಿಪ್ಯುಲಸ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕನ್ಸ್ಯೂಮರ್ ಆಗ್ತಾ ಇದ್ದರೆ ಅಂಥ ಅನ್ಟ್ರೇಡ್ ಪ್ರಾಕ್ಟೀಸಸ್ ಅಂತಂದರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಇನ್ನು ಮುಂದೆ ನೋಡ್ತೀವಿ ನಾವು. ಸೊ ಅವೆಲ್ಲ ಇದ್ದಾಗ ರಿಡ್ರೆಸಲ್ಲಿ ಏನು ಮಾಡ್ತೀವಿ, ಕಾಂಪೆನ್ಸೇಷನ್ ಕೊಡ್ತೀವಿ, ಅದು ಕ್ವಿಕ್ಕಾಗಿ ಆಗಬೇಕು. ಸೊ ಇದು ಆ್ಯಕ್ಚುಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ ಎಲ್ಲ ಕಡೆ ಇದೆ. ಇವನ್ ನಾವು ತಿನ್ನೋ ಫುಡ್ ಇರ್ಬೋದು, ಅಥವಾ ನಾವು ವೇರ್ ಮಾಡೋ ಕ್ಲಾತ್ಸ್ ಇರ್ಬೋದು, ಒಂದು ಬ್ರ್ಯಾಂಡ್ ಕೊಟ್ಟು ಒಂದು ಬ್ರ್ಯಾಂಡ್ ಕೊಡ್ತಾ ಇರ್ತಾರೆ. ಇವನ್ ವೇರಿಂಗ್ ಶೂಸ್ ಇರ್ಬೋದು, ಎಲ್ಲದರಲ್ಲೂ ಇದೆ. ಬಟ್ ಇದು ಚಿಕ್ಕದ್ರಲ್ಲಿ ನಾವು ಯಾರು ಕಂಪ್ಲೇಂಟ್ ಮಾಡ್ತಾ ಕೂತ್ಕೋತೀವಿ, ಕಂಪ್ಲೇಂಟ್ ಅದನ್ನು ಫಾಲೋ ಅಪ್ ಮಾಡಬೇಕು, ಇದು ಮಾಡಬೇಕಂತ ನಾವು ಹೋಗ್ತಾನೆ ಇರಲ್ಲ. ಬಟ್ ಒಬ್ಬರು ಮಾಡೋದ್ರಿಂದ ಅದು ಫುಲ್ ಕಂಪ್ನಿ ಮೇಲೆ ಇಫೆಕ್ಟ್ ಆಗುತ್ತೆ, ಮತ್ತು ಆ ಕಂಪ್ನಿ ತನ್ನ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅದು ನಮಗೆ ಹೆಲ್ಪ್ ಆಗದೆ ಇರ್ಬೋದು, 10 ರೂಪೀಸ್ ಪೇಸ್ಟಲ್ಲಿ ಏನಿದೆ ಅಂತ ಅನ್ಕೋತೀವಿ, ಬಟ್ ಆ ಪೇಸ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಅಟ್ಲೀಸ್ಟ್ ಬೇರೆಯವ್ರನ್ನ ನಾವು ಅದರಿಂದ ಸೇವ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋದಾಗ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂದರೆ ಯಾವ್ಯಾವುದು, ಹೇಗೆ ಮಾಡ್ತಾರೆ ಅದನ್ನಂತ. ಫಾರ್ ದಿ ಪರ್ಪಸ್ ಆಫ್ ದ ಪ್ರೊಮೋಟಿಂಗ್ ಸೇಲ್, ಯೂಸ್ ಆರ್ ಸಪ್ಲೈ ಆಫ್ ಎನಿ ಗೂಡ್ಸ್, ಫಾರ್ ದ ಪ್ರೊವಿಷನ್ ಆಫ್ ದ ಎನಿ ಸರ್ವೀಸಸ್, ಅಡಾಪ್ಟ್ಸ್ ಎನಿ UTP ಅಂದರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಥವಾ ಡಿಸೆಪ್ಟಿವ್ ಪ್ರಾಕ್ಟೀಸಸ್. ಯಾರೋ ಒಬ್ಬನ ಸೆಲ್ಲರ್ ಇರ್ಬೋದು, ಅವನು ತನ್ನ ಪ್ರಾಡಕ್ಟನ್ನ ಸೇಲ್ ಮಾಡೋಕ್ಕಿರ್ಬೋದು, ಪ್ರಮೋಷನ್ ಕೊಡೋಕ್ಕಿರ್ಬೋದು, ಅದನ್ನು ಸಪ್ಲೈ ಮಾಡೋಕ್ಕಿರ್ಬೋದು, ಅದನ್ನು ಫಾಲ್ಸಾಗಿ ರಿಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಅದು ಆ್ಯಕ್ಚುಲಿ ಇರಲ್ಲ, ಅದು ರಿಪ್ರೆಸೆಂಟ್ ಮಾಡ್ತಾ ಹೋಗೋದು. ಓಕೆ, ರಿಪ್ರೆಸೆಂಟ್ ಮಾಡ್ತಾ ಹೋಗಿ ಅದನ್ನೇನಂತೀವಿ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ಫಾಲ್ಸ್ಲಿ ರಿಪ್ರೆಸೆಂಟ್ಸ್ ದ್ಯಾಟ್ ಗೂಡ್ಸ್ ಆರ್ ಆಫ್ ಅ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್, ಕ್ವಾಲಿಟಿ, ಕ್ವಾಂಟಿಟಿ, ಗ್ರೇಡ್, ಕಂಪೋಸಿಷನ್, ಸ್ಟೈಲ್ ಆರ್ ಮಾಡೆಲ್. ಓಕೆ, ಇದಕ್ಕೆ ತುಂಬ ಸಿಂಪಲ್ ಬೇಸಿಕ್ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಪಾರ್ಲೇಜಿ. ಓಕೆ, ಪಾರ್ಲೇಜಿ ಏನಾಗ್ತಾ ಇತ್ತು, ಸ್ಟಾರ್ಟಿಂಗಲ್ಲಿ ತುಂಬ ಫೇಮಸ್ ಆಗಿತ್ತು ಬಿಸ್ಕೆಟ್ಸು. ಸೊ ಎಲ್ಲರೂ ಪಾರ್ಲೇಜಿ ತೊಗೋತಾರೆ ಅಂತ ಅಂದ್ಬಿಟ್ಟು ಜಸ್ಟ್ ಪಾರ್ಲೇಜಿ ಅಂತ ಏನು ನೇಮ್ ಇದೆಯೋ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿ ಪಾರ್ಲ್ ಅಂತನೋ ಅಥವಾ ಪಾರ್ಲೆ ಟೀ ಅಂತನೋ ಏನೋ ಡಿಫ್ರೆಂಟ್ ಮಾಡಿ ಸೇಲ್ ಮಾಡೋಕ್ಕೆ ಶುರು ಮಾಡಿದರು ಇನ್ ಬಿಟ್ವೀನ್. ಓಕೆ, ಅದು ಅಂದರೆ ಆ್ಯಕ್ಚುಲಾಗಿ ಅದು ಪಾರ್ಲೇಜಿ ಕಂಪ್ನಿದಲ್ಲ, ಬಟ್ ಅದನ್ನು ಫಾಲ್ಸ್ ರಿಪ್ರೆಸೆಂಟ್ ಮಾಡಿದ್ದಾರೆ. ಅದೇ ಥರ ಕ್ವಾಲಿಟಿ ಇದೆ, ಅದೇ ಥರ ಪ್ಯಾಕೇಜಿಂಗ್ ಇದೆ, ಅದೇ ಥರ ಸ್ಟ್ಯಾಂಡರ್ಡ್ ಇದೆ, ಎಲ್ಲದನ್ನು ಫಾಲ್ಸ್ ರಿಪ್ರೆಸೆಂಟೇಷನ್ ಮಾಡಿರೋದು. ಓಕೆ, ಅದು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು. ಸೊ ಕಂಪೋಸಿಷನ್ ಎಲ್ಲದನ್ನು ಫಾಲ್ಸ್ ರಿಪ್ರೆಸೆಂಟ್ ಮಾಡ್ತಿರೋದು. ಆಮೇಲೆ ಫಾಲ್ಸ್ಲಿ ರಿಪ್ರೆಸೆಂಟ್ ಸ್ಟ್ಯಾಂಡರ್ಡ್, ಕ್ವಾಲಿಟಿ ಆ್ಯಂಡ್ ಗ್ರೇಡ್, ಎನಿ ರೀಬಿಲ್ಟ್, ಸೆಕೆಂಡ್ ಹ್ಯಾಂಡ್, ರಿನೋವೇಟೆಡ್, ರೀಕಂಡೀಷನ್ಡ್ ಓಲ್ಡ್ ಗೂಡ್ಸ್ ಆ್ಯಸ್ ನ್ಯೂ ಗೂಡ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊಬೈಲು, ಲ್ಯಾಪ್ಟಾಪ್ಸ್ ಎಲ್ಲ
ಅದು ಆ್ಯಕ್ಚುಲಿ ಓಲ್ಡ್ ಇರುತ್ತೆ, ಅಥವಾ ರಿನೋವೇಟ್ ಮಾಡಿರ್ತಾರೆ, ಅಥವಾ ಅದನ್ನು ಸೆಕೆಂಡ್ ಎಡೆಡ್ ಇರುತ್ತೆ, ಅಥವಾ ರೀಕಂಡೀಷನ್ಡ್ ಮಾಡಿಬಿಟ್ಟು ನ್ಯೂ ಅಂತ ಸೇಲ್ ಮಾಡೋದು. ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾಲ್ಸ್ ರಿಪ್ರೆಸೆಂಟೇಷನ್. Then falsely have sponsorship, approval, performance characteristics, accessories, users or benefits. ಅಂತಂದರೆ ಸ್ಪಾನ್ಸರ್ಶಿಪ್ ಎಲ್ಲ ನಮಗಿದೆ ಅಂತ, ಅಂದರೆ ಫಾರ್ ಎಕ್ಸಾಂಪಲ್ ಈ ಕೆಲವೊಂದು ಸೈಕಲ್ ಬ್ರ್ಯಾಂಡ್ಸ್ ಇರುತ್ತೆ, ಅದು ಬ್ರ್ಯಾಂಡ್ ಥರನೇ ಅನಿಸುತ್ತೆ ನೋಡೋಕ್ಕೆ, ಆ್ಯಕ್ಚುಲಿ ಬ್ರ್ಯಾಂಡ್ ಇರಲ್ಲ, ಅಥವಾ ಅದೇ ಬ್ರ್ಯಾಂಡನ್ನೇ ಯೂಸ್ ಮಾಡ್ಕೊಂಡು ಡುಪ್ಲಿಕೇಟ್ ಬ್ರ್ಯಾಂಡ್ಸ್ ಕ್ಲೋತ್ಸು ಇರುತ್ತೆ. ಇವರೇನಂತ ನಮ್ಗೆ ಸ್ಪಾನ್ಸರ್ಶಿಪ್ ಸಿಕ್ಕಿದೆ, ನಮ್ಗೆ ಅಪ್ರೂವಲ್ ಸಿಕ್ಕಿದೆ ಅಂತ, ಆ್ಯಕ್ಚುಲಿ ಅಲ್ಲಿ ಏನೂ ಸಿಕ್ಕಿರಲ್ಲ, ಬಟ್ ಸ್ಟಿಲ್ ದೇ ವಿಲ್ ಟ್ರೈ ಟು ಪುಷ್ ದಟ್ ಪ್ರಾಡಕ್ಟ್. ಓಕೆ, ದೆನ್ ರಿಪ್ರೆಸೆಂಟ್, ಸೆಲ್ಲರ್ ಅಪ್ರೂವಲ್, ಸ್ಪಾನ್ಸರ್, ಅಫಿಲಿಯೇಷನ್. ಮತ್ತೆ ಫಾಲ್ಸ್ ರಿಪ್ರೆಸೆಂಟೇಷನ್ ಏನು ಮಾಡ್ತಾರೆ ಅಂದರೆ, ಸೆಲ್ಲರ್ ಅಪ್ರೂವಲ್ ಇದೆ, ನಮಗೆ ಅಫಿಲಿಯೇಷನ್ ಸಿಕ್ಕಿದೆ, ನಮಗೆ ಸ್ಪಾನ್ಸರ್ ಸಿಕ್ಕಿದೆ. ಅಫಿಲಿಯೇಷನ್ಸ್ ಇನ್ ದ ಸೆನ್ಸ್ ಕೆಲವೊಂದು ಕಾಲೇಜಸ್ ಮಾಡ್ತಿರ್ತಾರೆ, ನಮಗೆ UGC ಅಫಿಲಿಯೇಷನ್ಸ್ ಇದೆ, ಮತ್ತೆ ಯಾವುದೋ ಅಫಿಲಿಯೇಷನ್ಸ್ ಇದೆ ಅಂತ, ಬಟ್ ಆ್ಯಕ್ಚುಲಿ ಅಲ್ಲಿ ಯಾವುದೋ ಅಫಿಲಿಯೇಷನ್ಸೇ ಇರಲ್ಲ, ಅದನ್ನು ತುಂಬ ಡೆಪ್ತಲ್ಲಿ ಹೋಗಿ ಚೆಕ್ ಮಾಡೋರು ಇರ್ತಾ ಇರಲ್ಲ. ಸೊ ಅಲ್ಲೂ ಕೂಡ ಫಾಲ್ಸ್ ರಿಪ್ರೆಸೆಂಟೇಷನ್ ಆಗ್ತಾ ಇರುತ್ತೆ. ದೆನ್ ಮಿಸ್ಲೀಡಿಂಗ್ ದ ರಿಪ್ರೆಸೆಂಟೇಷನ್, ನೀಡ್ ಫಾರ್ ಯೂಸ್ಫುಲ್ನೆಸ್ ಆಫ್ ಆರ್ ಎನಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ ಬೇಕಾಗಿರುವಂಥ ಅದರ ಯೂಸ್ ಬಗ್ಗೆ ಆಗಿರ್ಬೋದು, ಅಥವಾ ಅದರ ನೀಡ್ ಬಗ್ಗೆ ಆಗಿರ್ಬೋದು, ಮಿಸ್ಲೀಡಿಂಗ್ ಮಾಡೋದು. ಇದನ್ನು ಇರೋದು ಒಂದು ಯೂಸು, ಬಟ್ ಅದನ್ನು ಬೇರೆ ಯೂಸಿಗೆ ಆಗುತ್ತೆ ಅಂತ ಮತ್ತೆ ಅದರಲ್ಲಿ ಮಿಸ್ಲೀಡಿಂಗ್ ಮಾಡೋದು. ಸೊ ದೀಸ್ ಆರ್ ಆಲ್ ದ ಕಮ್ಸ್ ಅಂಡರ್ ದ ರಿಪ್ರೆಸೆಂಟೇಷನ್. ಏನು ಫಾಲ್ಸ್ಲಿ ರಿಪ್ರೆಸೆಂಟೇಷನಿಗೆ ಬರುತ್ತೆ, ಇದನ್ನೆಲ್ಲ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಕರೀತಾರೆ. ಓಕೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾದಲ್ಲಿ ಇದಕ್ಕೆ ಏನಂತ ಕರೀತಾರೆ, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ದಟ್ ಈಸ್ ಫಾಲ್ಸ್ಲಿ ರಿಪ್ರೆಸೆಂಟ್ಸ್ ದ್ಯಾಟ್ ಗೂಡ್ಸ್ ಕ್ವಾಲಿಟಿ, ಕ್ವಾಂಟಿಟಿ ಇರ್ಬೋದು, ಅಥವಾ ಅದರದ್ದು ರಿನೋವೇಟೆಡು, ರೀಕಂಡೀಷನ್ಡನ್ನು ನೀವು ಅಂತ ಸೇಲ್ ಮಾಡ್ತಿರ್ಬೋದು, ಸ್ಪಾನ್ಸರ್ಶಿಪ್ಪು, ಅಪ್ರೂವಲು, ಪರ್ಫಾರ್ಮೆನ್ಸು, ಅಫಿಲಿಯೇಷನ್ಸು ಎಲ್ಲ ಸಿಕ್ಕಿದೆ ಅಂತ ಸುಮ್ಮನೆ ರಿಪ್ರೆಸೆಂಟ್ ಮಾಡ್ತಾ ಇರ್ಬೋದು, ಅಥವಾ ಅದರ ನೀಡು, ಯೂಸ್ಫುಲ್ನ ಬೇರೆ ಥರ ಅದನ್ನು ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು. ಸೊ ದೀಸ್ ಆರ್ ಆಲ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಓಕೆ, ನೆಕ್ಸ್ಟ್, ಇಂಪ್ಯಾಕ್ಟ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆನ್ ಬಿಸ್ನೆಸ್ ಪಾಲಿಸಿ ಡಿಸಿಷನ್ಸ್. ಬಿಸ್ನೆಸ್ ಪಾಲಿಸಿ ಡಿಸಿಷನ್ಸ್ಗೂ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ಗೂ ಏನು ಸಂಬಂಧ? ಫಸ್ಟ್ ಆಫ್ ಆಲ್, ಆ್ಯಕ್ಟ್ ಇಲ್ಲದೆ ಇದ್ದರೆ ಯಾರೂ ಕಂಪ್ಲೇಂಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಓಕೆ, ಯಾರೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾ ಇರಲಿ, ಈಗಲೇ ಇದ್ದೂ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಬಟ್ ಆವಾಗ ಅಟ್ಲೀಸ್ಟ್ ಎಲ್ಲೋ ಒಬ್ಬೊಬ್ಬರು ಬಂದು ಕಂಪ್ಲೇಂಟ್ ಮಾಡೋ ಆಪ್ಷನ್ನೂ ಇರ್ತಿರಲಿಲ್ಲ. ಸೊ ಕಂಪ್ನಿ ತನಗೆ ಹೇಗೆ ಬೇಕು ಆ ಕ್ವಾಲಿಟಿ, ಕ್ವಾಂಟಿಟಿ, ಫಾಲ್ಸ್ ರಿಪ್ರೆಸೆಂಟೇಷನ್ ಎಲ್ಲ ಮಾಡ್ಬೋದಿತ್ತು, ಬಟ್ ಇವಾಗ ಹಾಗೆ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ದೆನ್ ಸೆಲೆಬ್ರಿಟಿ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ. ಸೆಲೆಬ್ರಿಟಿ ಬ್ರ್ಯಾಂಡಿಂಗ್ ಇಸ್ ದ ಒನ್ ಆಫ್ ದ ವಿಶಿಯಸ್ ಸೈಕಲ್ ಫಾರ್ ದ ಕನ್ಸ್ಯೂಮರ್ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನ ಅದರಿಂದ ಮಿಸ್ಲೀಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಪಾನ್ ಪರಾಗ್ ಏನೋ ಒಂಥರ ಕೈಂಡ್ ಆಫ್ ಪಾನ್ ಪರಾಗ, ಇದು ಟೊಬ್ಯಾಕೋ ಏನಂತೀರ ಅದಕ್ಕೆ, ತಂಬಾಕು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಅದಕ್ಕೆ ಯಾರು ಬರ್ತಾ ಇದೆ? ತುಂಬ ದೊಡ್ಡ ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ. ಅಮಿತಾಬ್ ಬಚ್ಚನ್ ಬರ್ತಾ ಇದ್ದಾನೆ, ಶಾರುಖ್ ಖಾನ್ ಬರ್ತಾ ಇದ್ದಾನೆ, ಈ ಕಡೆ ಯಾರು ರಣಬೀರ್ ಕಪೂರ್ ಬರ್ತಾರೆ, ಯಾರ್ಯಾರು ತುಂಬ ದೊಡ್ಡ ಸೆಲೆಬ್ರಿಟೀಸ್ ಕೂಡ ಅಷ್ಟು ಚೆನ್ನಾಗಿಲ್ದಿರೋ ಪ್ರಾಡಕ್ಟು, ಅದು ಹೆಲ್ತಿಗೆ ಒಳ್ಳೇದಿಲ್ಲ ಅಂತ ಗೊತ್ತಿದ್ರು ಅದನ್ನು ಅವರು ಅಡ್ವರ್ಟೈಸ್ಮೆಂಟ್ ಮಾಡಿ ಅದರಿಂದ ಕನ್ಸ್ಯೂಮರ್ನ ಜಾಸ್ತಿ ಮಾಡಬೇಕು ಅಂತ ಅಂದ್ಕೋತಾ ಇರ್ತಾರೆ. ಆ್ಯಕ್ಚುಲಿ ದಟ್ ಇಸ್ ಅ ಫಾಲ್ಸ್. ಆ್ಯಕ್ಚುಲಿ ಅದು ಮಾಡೋ ಹಾಗಿಲ್ಲ. ಆ ಸೆಲೆಬ್ರಿಟಿನ ತುಂಬ ಜನ ಫಾಲೋ ಮಾಡ್ತಿರ್ತಾರೆ. ಸೊ ಅವ್ರು ತಪ್ಪಾಗಿ ಮಾಡಿದಾಗ ಉಳಿದ ಕಾಮನ್ ಮ್ಯಾನ್ ಕೂಡ ಫಾಲೋ ಮಾಡ್ತಿರ್ತಾನೆ. ಸೊ ಆ ಥರ ಇದನ್ನು ತಪ್ಪಿಸ್ಬೇಕಾಗತ್ತೆ. ಓಕೆ, ಸೆಲೆಬ್ರಿಟಿ ಬ್ರ್ಯಾಂಡಿಂಗ್ ಇವಾಗ ಕಷ್ಟ ಆಗಿದೆ, ಯಾಕೆಂದರೆ ಕಸ್ಟಮರ್ಸಿಗೆ ಅವೇರ್ನೆಸ್ ಇದೆ, ಕಸ್ಟಮರ್ಸಿಗೆ ನಾಲೆಜ್ ಸಿಗ್ತಾ ಇದೆ. ಓಕೆ, ರಿಸ್ಕ್ ಆಫ್ ಲಿಟಿಗೇಷನ್ ಟು ಆಂಪ್ಲಿಫೈ ಫಾರ್ ಕಂಪನಿ, ಪ್ರಾಡಕ್ಟ್ ಲಯಬಿಲಿಟಿ ಆ್ಯಂಡ್ ಪ್ರಾಡಕ್ಟ್ ರಿಕಾಲ್ ಡೆಫಿಷಿಯನ್ಸಿ ಇನ್ ಸರ್ವಿಸ್ ಆ್ಯಂಡ್ ಡಿಫೆಕ್ಟ್ ಇನ್ ಪ್ರಾಡಕ್ಟ್. ರಿಕಾಲ್ ಡೆಫಿಷಿಯನ್ಸಿ ಇನ್ ಸರ್ವಿಸ್ ಆ್ಯಂಡ್ ಡಿಫೆಕ್ಟ್ ಇನ್ ಪ್ರಾಡಕ್ಟ್. ಪ್ರಾಡಕ್ಟಲ್ಲಿ ಡಿಫೆಕ್ಟ್ ಇದ್ದರೆ, ಡೆಫಿಷಿಯನ್ಸಿ ಇನ್ ಸರ್ವಿಸಲ್ಲಿದ್ದರೆ ಅವರು ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ಮಾಡೋದ್ರಿಂದ ಕಂಪ್ನೀಸು ಲಿಟಿಗೇಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಕಂಪ್ನಿನೇ ಕ್ಲೋಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಹೌ ಇಟ್ ವರ್ಕ್ಸ್ ಅಂತ ಫಸ್ಟು ಅದನ್ನು ಕಂಪ್ನೀಸ್ ಟ್ರೈ ಮಾಡಿ ಆಮೇಲೆ ಒಂದು ಪ್ರಾಡಕ್ಟನ್ನು ಬಿಡಬೇಕಾಗತ್ತೆ. ಅದನ್ನು 10 times 1000 times ಅದನ್ನು ಥಿಂಕ್ ಮಾಡಿ ಆಮೇಲೆ ಒಂದು ಪ್ರಾಡಕ್ಟನ್ನು ರಿಲೀಸ್ ಮಾಡಬೇಕಾಗತ್ತೆ. ದೆನ್ ಇನ್ವೆಸ್ಟ್ಮೆಂಟು, ಕ್ವಾಲಿಟಿ ಕಂಟ್ರೋಲ್ ಮೇಲೆ, ಕನ್ಸ್ಯೂಮರ್ ಸರ್ವಿಸ್ ಮೇಲೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಕನ್ಸ್ಯೂಮರ್ಸ್ ಏನಾಗಿದ್ದಾರೆ, ಸೊಫಿಸ್ಟಿಕೇಟೆಡ್ ಆಗಿದ್ದಾರೆ. ಎವ್ರಿ ಡೇ ಕನ್ಸ್ಯೂಮರ್ ಪ್ರಿಫರೆನ್ಸಸ್ ಚೇಂಜ್ ಆಗ್ತಾ ಇದ್ದಾವೆ. ಎವ್ರಿ ಡೇ ಕನ್ಸ್ಯೂಮರ್ಸ್ ಬ್ರ್ಯಾಂಡಿಂಗ್ ಮೇಲೆ ಕಾಶಿಯಸ್ ಆಗ್ತಾ ಇದ್ದಾರೆ, ಕ್ವಾಲಿಟಿ ಮೇಲೆ ಕಾಶಿಯಸ್ ಆಗ್ತಾ ಇದ್ದಾರೆ. ಸೊ ಅದ್ರ ಮೇಲೆ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗುತ್ತೆ. ಆಮೇಲೆ ಒಂದ್ಸಲ ನಿಮ್ಮ ಕ್ವಾಲಿಟಿ ಅಥವಾ ನಿಮ್ಮ ಕಸ್ಟಮರ್ ಸರ್ವಿಸ್ ಚೆನ್ನಾಗಿಲ್ಲ ಅಂದರೆ ಇಟ್ಸ್ ಗೋಯಿಂಗ್ ಟು ಸೇ ಅ ಬ್ಯಾಡ್ ಪಬ್ಲಿಕೇಶನ್. ಮುಂಚೆ ವರ್ಡ್ ಆಫ್ ಮೌತ್ ಪಬ್ಲಿಕೇಶನ್ ಆಗ್ತಾಯಿತ್ತು, ಕಮ್ಯುನಿಕೇಷನ್ ಆಗ್ತಾಯಿತ್ತು. ಈಗ ಎಲ್ಲ ಕಡೆ ಇಂಟರ್ನೆಟ್, ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೋಗ್ಬಿಡುತ್ತೆ. ಅದರಿಂದ ನಿಮ್ಮ ಪ್ರಾಡಕ್ಟ್ ಏನು ಕನ್ಸ್ಯೂಮರ್ಸ್ ಇರ್ತಾರೆ, ಕನ್ಸ್ಯೂಮರ್ ಬೇಸೇ ಹೋಗ್ಬಿಡುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್ ಬಿಫೋರ್ ಏನು ಮಾಡ್ತಾರೆ ಪ್ರಾಡಕ್ಟನ್ನು ಮಾರ್ಕೆಟ್ಗೆ ಬಿಡೋಕ್ಕಿಂತ ಮುಂಚೆ ತುಂಬ ಕಾಶಿಯಸ್ ಆಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಿರಬೇಕು. ದಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದ ಎನ್ವೈರ್ಮೆಂಟಲ್ ಏನು ಇದಾಗಿರುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ, ಅದರಿಂದನೂ ಇಂಪ್ಯಾಕ್ಟ್ ಆಗುತ್ತೆ.
ಅಂದರೆ ಫುಲ್ ಕಂಪ್ನಿ ಒಂದು ಪ್ರಾಸ್ಪೆಕ್ಟ್ ಮೇಲೆ ಇಫೆಕ್ಟ್ ಆಗುತ್ತೆ. ಮತ್ತು ಗವರ್ನೆನ್ಸ್ ಕೂಡ ಒಂದು ಐ ಇಡಕ್ಕೆ ಶುರು ಮಾಡುತ್ತೆ ಈ ಥರ ಕಂಪ್ನೀಸ್ ಮೇಲೆ. ಓಕೆ, ದೆನ್ ಇ ಕಾಮರ್ಸ್ ಟು ಗ್ರೋ ಮೋರ್ ರೆಸ್ಪಾನ್ಸಿಬಲಿ. ಟೆಲಿಮಾರ್ಕೆಟಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇವೆಲ್ಲ ಮಾಡೋಕ್ಕಿಂತ ಮುಂಚೆ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು. ಇ ಕಾಮರ್ಸನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು, ಹಾಗೆ ರೆಸ್ಪಾನ್ಸಿಬಲ್ ಆಗಿ ಕೂಡ ಯೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಆ ಟೆಲಿಮಾರ್ಕೆಟಿಂಗು, ಮಲ್ಟಿ ಲೆವೆಲ್ ಮಾರ್ಕೆಟಿಂಗನ್ನು ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ದೆನ್ ಶಿಫ್ಟಿಂಗ್ ಆಫ್ ಕನ್ಸ್ಯೂಮರ್ಸ್ ಫ್ರಮ್ ಅನ್ಆರ್ಗನೈಸ್ಡ್ ಟು ಆರ್ಗನೈಸ್ಡ್ ಮಾರ್ಕೆಟ್ಸ್ ಟು ಗೆಟ್ ಎಕ್ಸ್ಪೆಡಿಟೆಡ್. ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಈಗ, ಅನ್ಆರ್ಗನೈಸ್ಡ್ ಸೆಕ್ಟರಿಂದ ಆರ್ಗನೈಸ್ಡ್ ಎಲ್ಲ ಬ್ರ್ಯಾಂಡೆಡ್ ಕಡೆ ಒಲವು ಕೊಡ್ತಾ ಇದ್ದಾರೆ. ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದನ್ನು ತುಂಬ, ಈಗ ಫಾರ್ ಎಕ್ಸಾಂಪಲ್ ಒಳ್ಳೆ ಕ್ವಾಲಿಟಿ ಕ್ಲಾತ್ಸ್ ಇದ್ದರೆ ನೀವು 2 years 3 years ಯೂಸ್ ಮಾಡಿದ್ರು ಏನಾಗ್ತಿರಲ್ಲ. ಅದೇ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಅದು ಕಡಿಮೆ ರೇಟಿಂದ ಆಗಿರ್ಬೋದು, ಬಟ್ ತುಂಬ ದಿನ ನಾವು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ಅದು ಕಂಫರ್ಟ್, ಇವು ಶೂಸ್, ಎಸ್ಪೆಷಲಿ ಶೂಸ್ ಎಲ್ಲ ತೊಗೊಂಡಾಗ ಕಂಪ್ನಿ ತೊಗೊಂಡಿಲ್ಲ ಅಂದರೆ ಬ್ರ್ಯಾಂಡೆಡ್ ತೊಗೊಂಡಿಲ್ಲ ಅಂದರೆ ನಿಮ್ಗೆ ಅದು ಕಂಫರ್ಟ್ನೆಸ್ ಸಿಗ್ತಾ ಇರಲ್ಲ. ಸೊ ಒಂದ್ಸಲ ನಿಮ್ಗೆ ಕಂಫರ್ಟ್ ಸಿಗ್ತದೆ, ನೀವು ಬ್ರ್ಯಾಂಡೆಡ್ಗೆ ಯಾವಾಗಲೂ ಸ್ಟಿಕ್ ಆನ್ ಆಗ್ತೀರಾ. ಸೊ ಕಸ್ಟಮರ್ಸ್ ಏನಾಗ್ತಿದ್ದಾರೆ, ಶಿಫ್ಟ್ ಆಗ್ತಿದ್ದಾರೆ ಅನ್ಆರ್ಗನೈಸ್ಡಿಂದ ಅಥವಾ ಅನ್ಬ್ರ್ಯಾಂಡೆಡಿಂದ ಬ್ರ್ಯಾಂಡೆಡ್ ಐಟಮ್ಸ್ ಶಿಫ್ಟ್ ಆಗ್ತಾ ಇದ್ದಾರೆ. ಆವಾಗ ನಾವು ಪ್ರೀಮಿಯಮ್ಸನ್ನು ಹೈ ಮಾಡಿಕೊಂಡು ನಮ್ಮ ಇನ್ವೆಸ್ಟ್ಮೆಂಟನ್ನು ಸೇಫ್ ಗಾರ್ಡ್ ಮಾಡಿಕೊಂಡು ಕ್ವಾಲಿಟೇಟಿವ್ ಪ್ರಾಡಕ್ಟನ್ನು ಕಸ್ಟಮರ್ಸಿಗೆ ಕೊಡಬೇಕಾಗತ್ತೆ. ಸೊ ದೀಸ್ ಆರ್ ಇನ್ನೂ ಡಿಫ್ರೆಂಟ್ ಇಶ್ಯೂಸ್ ಇದ್ದಾವೆ ಬಿಸ್ನೆಸ್ಗೆ. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿಂದ ಅವೇರ್ ಆಗ್ತಾ ಇದ್ದಾವೆ, ಒಳ್ಳೊಳ್ಳೆ ಪ್ರಾಡಕ್ಟ್ಸನ್ನು ಮಾರ್ಕೆಟಿಗೆ ಬಿಡ್ತಾ ಇದ್ದಾವೆ. ಸೊ ದೀಸ್ ಆರ್ ದ ಇಂಪ್ಯಾಕ್ಟ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆನ್ ದ ಬಿಸ್ನೆಸ್ ಪಾಲಿಸಿ ಡಿಸಿಷನ್ಸ್. ಒಂದು ಸೆಲೆಬ್ರಿಟಿ ಬ್ರ್ಯಾಂಡಿಂಗ್, ಲಿಟಿಗೇಷನ್ ಆಗೋ ಚಾನ್ಸಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಇ ಕಾಮರ್ಸನ್ನು ರೆಸ್ಪಾನ್ಸಿಬಲ್ ಆಗಿ ಮಾಡ್ಕೋಬೇಕಾಗತ್ತೆ, ಮತ್ತು ಕನ್ಸ್ಯೂಮರ್ ಶಿಫ್ಟ್ ಆಗ್ತಾ ಇದ್ದಾರೆ, ಅವರನ್ನು ಹೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ವಿತ್ ಪ್ರೀಮಿಯಮ್ ಕಸ್ಟಮರ್ಸನ್ನು ಹೋಲ್ಡ್ ಮಾಡೋದಿರುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಯೂನಿಟ್ 14, ದಟ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್. ಓಕೆ, ಇದರಲ್ಲೂ ಒಂದಲ್ಲ ಒಂದು ಕ್ವಶನ್ ಬರ್ತಾ ಇದೆ ಫ್ರೆಂಡ್ಸ್. ಇದು ಯೂನಿಟ್ ಆ್ಯಕ್ಚುಲಿ ಮಾಡ್ಯೂಲ್ 4 ಇವೆಲ್ಲ. ಓಕೆ, ಎಕ್ಸಾಮಿನ್ ಪ್ರೊವಿಷನ್ಸ್ ರಿಲೇಟಿಂಗ್ ಟು ಪೇಟೆಂಟ್ಸ್ ಆ್ಯಂಡ್ ಕಾಪಿರೈಟ್ಸ್. ಕಾಪಿರೈಟ್ಸ್ಗೂ ಪೇಟೆಂಟ್ಸ್ಗೂ ಏನೇನು ಪ್ರೊವಿಷನ್ಸ್ ಇದೆ ಅನ್ನೋದನ್ನು ಆ್ಯಕ್ಚುಲಿ ಕ್ವಶನ್ ಕೇಳಿದರು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ಇನ್ಕ್ಲೂಡ್ಸ್ ಪೇಟೆಂಟ್ಸ್, ಕಾಪಿರೈಟ್ಸ್, ಟ್ರೇಡ್ ಮಾರ್ಕ್ಸ್, ಡಿಸೈನ್ಸ್, ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಎಕ್ಸೆಟ್ರಾ. ಓಕೆ, ಇಂಟ್ಯಾಂಜಿಬಲ್ ಪ್ರಾಪರ್ಟಿ, ಇಟ್ಸ್ ಇಂಟ್ಯಾಂಜಿಬಲ್, ನಿಮಗೆ ಟಚ್ ಮಾಡೋಕ್ಕೆ ಫೀಲ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಓಕೆ, ಇಟ್ಸ್ ನಾಟ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿನೋ ಅಥವಾ ಮನೆನೋ ಆ ಥರ ಪ್ರಾಪರ್ಟಿ ಅಲ್ಲ, ಇಟ್ಸ್ ಇಂಟ್ಯಾಂಜಿಬಲ್, ಟಚ್ ಮಾಡೋಕ್ಕೆ ನೋಡೋಕ್ಕೆ ಆಗ್ತಾ ಇರಲ್ಲ. ಓಕೆ, ಇಟ್ ಕ್ಯಾನ್ ಬಿ ಸೋಲ್ಡ್, ಪರ್ಚೇಸ್ಡ್ ಆರ್ ಪ್ರೊಟೆಕ್ಟೆಡ್ ಬೈ ಲಾ. It includes intellectual property includes patents, copyrights, trademarks, designs, confidential information, etc. Intangible, it's an intangible property. It's sold, purchased, protected by law. ಓಕೆ, ಇದಕ್ಕೆ ಬಂದಿರುವಂಥದ್ದು ಒಂದು ಇದಂತಂದರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್. ಇದು ಯುನೈಟೆಡ್ ನೇಷನ್ಸ್ ಅಂಡರ್ ಬರ್ತದೆ. ಓಕೆ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ 1967 July 14. ಓಕೆ, ದೆನ್ ಲಾಸ್ ರಿಲೇಟಿಂಗ್ ಟು ಪೇಟೆಂಟ್ಸ್ 2000. The patent is an exclusive right granted to a person who has invented a new useful article or an improvement of an existing article or a new process of making an article. ಓಕೆ, ಪೇಟೆಂಟ್ ಅನ್ನೋದು ಎಕ್ಸ್ಕ್ಲೂಸಿವ್ ರೈಟು. ಯಾರಾದರೂ ಹೊಸದಾಗಿ ಏನಾದ್ರು ಕಂಡುಹಿಡ್ತಾ ಇದ್ದರೆ ಡಿಸೈನ್, ಓಕೆ, ಏನೋ ಪೇಟೆಂಟ್ ಆಗಿರೋದು ಹೊಸದಾಗಿ ಕಂಡುಹಿಡಿದ್ರೆ, ಇಲ್ಲ ಎಕ್ಸಿಸ್ಟಿಂಗ್ ಮೇಲೆ ಇಂಪ್ರೂವ್ಮೆಂಟ್ಸ್ ಮಾಡಿದರೆ, ಇಲ್ಲ ಎಕ್ಸಿಸ್ಟಿಂಗ್ ಅದು ಪ್ರೊಸೆಸ್ಸಲ್ಲಿ ಡಿಫ್ರೆಂಟ್ ಪ್ರೊಸೆಸ್ಸಿಂದ ಅದನ್ನು ತೊಗೊಂಡು ಬಂದಿದ್ದರೆ ಅದನ್ನು ನಾವೇನು ಹೇಳ್ತೀವಿ, ಪೇಟೆಂಟ್ ಅಂತ ಹೇಳ್ತೀವಿ. ಆ ಪೇಟೆಂಟ್ ಈಸ್ ಆನ್ ಎಕ್ಸ್ಕ್ಲೂಸಿವ್ ರೈಟ್ ಗ್ರಾಂಟೆಡ್ ಟು ಅ ಪರ್ಸನ್ ಹೂ ಹ್ಯಾಸ್ ಇನ್ವೆಂಟೆಡ್ ಅ ನ್ಯೂ useful article or an improvement of an existing article or a new process of making an article. Okay, ಅದು ಹೇಗಿರಬೇಕು ಪೇಟೆಂಟು? ಇಟ್ ಶುಡ್ ಬಿ ನ್ಯೂ, ಇಟ್ ಶುಡ್ ಬಿ ಯೂಸ್ಫುಲ್, ಇಟ್ ಶುಡ್ ಬಿ ಯೂಸ್ಫುಲ್ ಟು ದ ಮನ್ಕೈಂಡ್, ಫುಲ್ ಡಿಸ್ಕ್ಲೋಜರ್ ಇರಬೇಕು, ಇಟ್ ನಾನ್ ಆಬ್ವಿಯಸ್, ಲೈಕ್ ಯಾರು ಬಂದು ಅದು ಡಿಸೈನ್ ಮಾಡ್ತೀವಿ ಅಂತ ಸ್ಪೆಷಲೈಸ್ಡ್ ಆಗಿರಬೇಕು. ಯಾರೋ ಬಂದು ಅದನ್ನು ಡಿಸೈನ್ ಮಾಡ್ತೀನಿ ಅಂತಂದರೆ ಆಗ್ತಾ ಇರಬಾರ್ದು. ಓಕೆ, ದೆನ್ ಕಮರ್ಷಿಯಲ್ ಗೇನ್ ಇರಬೇಕಲ್ಲಿ, ರಾಯಲ್ಟಿ ಸಿಗ್ತಾ ಇರಬೇಕು, ಅಥವಾ ಮನಿಟರಿ ಟರ್ಮ್ಸಲ್ಲಿ ಕಮರ್ಷಿಯಲ್ ಗೇನ್ ಸಿಗ್ತಾ ಇರಬೇಕು. ಮತ್ತು ಅದರ್ ದ್ಯಾನ್ ಪೇಟೆಂಟಿ ಬೇರೆ ಯಾರಾದರೂ ಯೂಸ್ ಮಾಡಿದ್ರೆ ಅದನ್ನು ಇಲ್ಲೀಗಲ್ ಅಂತ ಹೇಳ್ತೀವಿ, ಲೈಕ್ ಇನ್ಫ್ರಿಂಜ್ಮೆಂಟ್ ಆಫ್ ದಟ್ ಪೇಟೆಂಟ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ನೆಕ್ಸ್ಟು ಪ್ರೊಸೀಜರ್. ಈಗ ಪೇಟೆಂಟ್ಸನ್ನು ಹೇಗೆ ತೊಗೋಬೇಕು? ಪೇಟೆಂಟ್ ಆ್ಯಕ್ಚುಲಿ ನೀವು ರೆಡಿ ಮಾಡ್ಕೊಂಡ್ಮೇಲೆ ಅದನ್ನು ತೊಗೊಂಡೋಗಿ ಪೇಟೆಂಟ್ ಆಫೀಸಿಗೆ ಕೊಡ್ತೀರಾ. ಅಲ್ಲಿ ಕಂಟ್ರೋಲರ್ ಇರ್ತಾರೆ, ಅವರು ಆ ಪೇಟೆಂಟನ್ನು ಎಕ್ಸಾಮಿನರಿಗೆ ಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಅದರಲ್ಲಿ ಏನಾದ್ರು ಆಬ್ಜೆಕ್ಷನ್ಸ್ ಇದ್ದರೆ, ಏನಾದ್ರು ಆಲ್ರೆಡಿ ಯಾರಾದರೂ ಅದನ್ನು ಪೇಟೆಂಟನ್ನು ಕೊಟ್ಟು ಇದನ್ನು ಕ್ಲೇಮ್ ಮಾಡಿದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ, ಅಥವಾ ಅದರೊಳಗೆ ಏನಾದರೂ
ರಿಕ್ವೈರ್ಮೆಂಟ್ಸ್ ಇದ್ದರೆ ಅದನ್ನು ಎಕ್ಸಾಮಿನರ್ ನೋಡ್ತಾರೆ. ಅದನ್ನು ನೋಡಿ ಅದು ಕರೆಕ್ಟ್ ಎಲ್ಲದೂ ಕರೆಕ್ಟ್ ಆಗಿದ್ದರೆ ಅದನ್ನು ಕಂಟ್ರೋಲರಿಗೆ ಕೊಡ್ತಾರೆ. ಕಂಟ್ರೋಲರ್ ಅಕ್ಸೆಪ್ಟ್ ಮಾಡಿಕೊಂಡು ಅಫಿಷಿಯಲ್ ಗೆಜೆಟಲ್ಲಿ ಹಾಕ್ತಾರೆ. ಅಫಿಷಿಯಲ್ ಗೆಜೆಟಲ್ಲಿ 4 months ಇರುತ್ತೆ. ಅಲ್ಲಿ ಯಾರು ಆಬ್ಜೆಕ್ಷನ್ ಬೇಕಿದ್ದರೆ ಫೈಲ್ ಮಾಡ್ಬೋದು. ನೆಕ್ಸ್ಟ್ ದೇ ವಿಲ್ ಗೆಟ್ ಪೇಟೆಂಟ್. ಓಕೆ, ಪೇಟೆಂಟ್ ಗ್ರ್ಯಾಂಟ್ ಆಗುತ್ತೆ. ಸೊ ಪ್ರೊಸೀಜರ್ ಫಾರ್ ಆಬ್ಟೈನಿಂಗ್ ಪೇಟೆಂಟ್ಸ್ ಆಬ್ಟೈನ್ ಮಾಡ್ಬೇಕಾದ್ರೆ ಏನಿರಬೇಕು, ನೀವೇ ಫಸ್ಟ್ ಅಪ್ಲೈ ಮಾಡ್ತಿರ್ಬೇಕು ಅದನ್ನು. ಆಮೇಲೆ ನೀವು ಫಸ್ಟ್ ಇನ್ವೆಂಟರ್ ಆಗಿರಬೇಕು, ಫಸ್ಟ್ ಟ್ರೂ ಇನ್ವೆಂಟರ್ ಆಗಿರಬೇಕು. ಆಮೇಲೆ ಈಗ ಸೈಂಟಿಸ್ಟ್ ಎಲ್ಲ ತುಂಬ ಜನ ನಾವು ಅದನ್ನು ಯೋಚನೆ ಮಾಡಿದ್ವಿ, ನಾವು ಇದನ್ನು ಥಿಂಕ್ ಮಾಡಿದ್ವಿ, ಐಡಿಯಾಸ್ ನಮ್ಮದಾಗಿತ್ತು ಅಂತೆಲ್ಲ ಹೇಳಿದ್ರೆ ಆಗಲ್ಲ. ಅದನ್ನು ವರ್ಕಿಂಗಲ್ಲಿ ಇನ್ವೆನ್ಷನ್ ಯಾರು ಮಾಡಿರ್ತಾರೆ ಅವರಿಗೆ ಫಸ್ಟ್ ಪೇಟೆಂಟ್ ಹೋಗುತ್ತೆ. ಆಮೇಲೆ ಫಾರ್ಮ್ ಆಫ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿರಬೇಕು, ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೆಂಗಿರಬೇಕು ಹಂಗಿರಬೇಕು, ಇಂಡಿಯನ್ ಸಿಟಿಸನ್ ಆಗಿರಬೇಕು. ಓಕೆ, ಓನ್ಲಿ 1 ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ದೆನ್ ಪ್ರೊವಿಷನಲ್ ಸ್ಪೆಸಿಫಿಕೇಷನ್ಸು ಏನಾದರೂ ಈಗ ಕೊಡ್ತಾ ಇಲ್ಲ, ಇದನ್ನು ಇದು ಮಾಡಿಕೊಡಿ, ಪೇಟೆಂಟ್ ಕೊಡಿ, ಆಮೇಲೆ ಏನಾದರೂ ಸ್ಪೆಸಿಫಿಕೇಷನ್ಸ್ ಇದ್ದರೆ ಕೊಡ್ತೀನಿ ಅಂತ ಅಂದಾಗ ಅದಕ್ಕೆ 12 months ಟೈಮ್ ಕೊಟ್ಟಿರ್ತಾರೆ. ಸೊ ದೀಸ್ ಆರ್ ದ ಪ್ರೊಸೀಜರ್ ಫಾರ್ ಆಬ್ಟೈನಿಂಗ್ ದ ಪೇಟೆಂಟ್. ಓಕೆ, ಸೊ ನೆಕ್ಸ್ಟ್ ಲಾಸ್ ರಿಲೇಟೆಡ್ ಟು ದ ಟ್ರೇಡ್ ಮಾರ್ಕ್. ಓಕೆ, ಟ್ರೇಡ್ ಮಾರ್ಕ್ ಇದು 1999 ಬಂತು. ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಏನೇನು ಟ್ರೇಡ್ ಮಾರ್ಕ್ ಅಂತಂದರೆ, ಟ್ರೇಡ್ ಮಾರ್ಕ್ ಅಂದರೆ ಏನು ಅಂತಂದರೆ ಇಟ್ಸ್ ಅ ವಿಜುವಲ್ ಸಿಂಬಾಲ್ ಇನ್ ದ ಫಾರ್ಮ್ ಆಫ್ ವರ್ಡ್, ಅ ಡಿವೈಸ್ ಆರ್ ಅ ಲೇಬಲ್ ಅಪ್ಲೈಡ್ ಟು ಆರ್ಟಿಕಲ್ಸ್ ಆಫ್ ಕಾಮರ್ಸ್ ವಿತ್ ಅ ವ್ಯೂ ಟು ಇಂಡಿಕೇಟ್ ಟು ದ ಪರ್ಚೇಸಿಂಗ್ ಪಬ್ಲಿಕ್. ಅಂದರೆ ಈಗ ನೀವು ಒಂದು ರಿಟೇಲ್ ಶಾಪ್ಗೆ ಹೋಗ್ತೀರಾ, ಏನೇ ಪ್ರಾಡಕ್ಟ್ ತೊಗೊಳ್ಳಿ, ಮೇ ಬಿ ಏನಂತೀರ ಬೂಸ್ಟ್ ಇರ್ಬೋದು, ಬೋರ್ನ್ವಿಟಾ ಇರ್ಬೋದು, ಅಥವಾ ಟೀಸ್ ಪ್ಯಾಕೆಟ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಬುಕ್ಸ್ ಬರಲ್ಲ ಇದರೊಳಗೆ, ಏನು ಸಮಥಿಂಗ್ ರಿಟೇಲ್ ಶಾಪಲ್ಲಿ ಏನೇನು ಸೆಲ್ ಮಾಡ್ತಾರೋ ಆರ್ಟಿಕಲ್ಸ್ ಏನೇನು ಇರುತ್ತೋ ಅದೆಲ್ಲದೂ ಕೂಡ ಇದಕ್ಕೆ ಬರುತ್ತೆ. ಓಕೆ, ಗೂಡ್ಸ್ ಯಾವುದು ಕಲರ್ ಕಾಂಬಿನೇಷನ್ನು, ಪ್ಯಾಕೇಜಿಂಗು ಎಲ್ಲದೂ ಇನ್ಕ್ಲೂಡ್ ಆಗುತ್ತೆ. ಸೊ ಇಟ್ಸ್ ಅ ವಿಜುವಲ್ ಸಿಂಬಲ್. ಆ ಸಿಂಬಲ್ ನೋಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಬ್ರೂಕ್ ಬಾಂಡ್ ಟೀ, ಅದನ್ನು ನೋಡಿದ ತಕ್ಷಣ, ಸಿಂಬಲ್ ನೋಡಿದ ತಕ್ಷಣ, ಅದು ಲೆಟ್ರ್ ಓದದೇ ಇದ್ದರೂ ಬ್ರೂಕ್ ಬಾಂಡ್ ಅದು ಡಿಸೈನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಬ್ರೂಕ್ ಬಾಂಡ್ ಟೀನೇ ಅಂತ. ಸೊ ಕೆಲವೊಂದು ಕಾರ್ಗೆ ನೋಡ್ತಿರ್ತಾರೆ ನೀವು, ಕಾರಲ್ಲಿ ಹೊಂಡಾಗಿರ್ಬೋದು, ಇಲ್ಲ ಟಾಟಾಗಿರ್ಬೋದು, ಇಲ್ಲ ಮಾರುತಿಗಿರ್ಬೋದು, ಅದರದ್ದೇ ಆದ ಒಂದು ಟ್ರೇಡ್ ಮಾರ್ಕ್ ಇದೆ. ಓಕೆ, ದಿಸ್ ವಿಜುವಲ್ ಸಿಂಬಲ್ ಇನ್ ದ ಫಾರ್ಮ್ ಆಫ್ ವರ್ಡ್, ಅ ಡಿವೈಸ್ ಆರ್ ಅ ಲೇಬಲ್ ಅಪ್ಲೈಡ್ ಟು ಆರ್ಟಿಕಲ್ಸ್ ಆಫ್ ಕಾಮರ್ಸ್ ವಿತ್ ಅ ವ್ಯೂ ಟು ಇಂಡಿಕೇಟ್ ಟು ದ ಪರ್ಚೇಸಿಂಗ್ ಪಬ್ಲಿಕ್ಕಿಗೆ ಗೊತ್ತಾಗೋ ಹಾಗೆ ಅದರ ಮೇಲೆ ಸ್ಟಿಕ್ ಆನ್ ಮಾಡೋದೇ ವಿಜುವಲ್ ಸಿಂಬಾಲ್ ಇರುತ್ತೆ. ಓಕೆ, ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಟ್ರೇಡ್ ಮಾರ್ಕ್ದು, ಇಟ್ ಈಸ್ ಐಡೆಂಟಿಫೈಸ್ ದ ಪ್ರಾಡಕ್ಟ್ ಟು ವಿಚ್ ಇಟ್ ಈಸ್ ಅಟ್ಯಾಚ್ಡ್. ಆ ಪ್ರಾಡಕ್ಟ್ ಯಾವುದಿರುತ್ತೆ ಅದನ್ನು ಐಡೆಂಟಿಫೈ ಮಾಡುತ್ತೆ, ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡುತ್ತೆ, ಮತ್ತು ಬೇರೆ ಗೂಡ್ಸ್ ಆ್ಯಂಡ್ ಸರ್ವಿಸಿಂದ ಡಿಸ್ಟಿಂಗ್ವಿಷ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಶೇಪ್ ಆಫ್ ದ ಗೂಡ್ಸ್, ಕಲರ್ ಕಾಂಬಿನೇಷನ್, ಪ್ಯಾಕಿಂಗ್ ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಟ್ರೇಡ್ ಮಾರ್ಕಲ್ಲಿ. ಓಕೆ, ಕಲರ್ ಕಾಂಬಿನೇಷನ್, ಪ್ಯಾಕೇಜಿಂಗ್, ಶೇಪ್ ಎಲ್ಲದು. ಆಮೇಲೆ ಪ್ರೊಪ್ರೈಟ್ರ್ ರಿಜಿಸ್ಟರ್ಡ್ ಆಗಿರ್ತಾನೆ, ಪರ್ಮಿಟೆಡ್ ಆಗಿರ್ತಾನೆ ಅದನ್ನು ಸೆಲ್ ಮಾಡೋಕ್ಕೆ. ಆಮೇಲೆ ಇಫ್ ಟ್ರೇಡ್ ಮಾರ್ಕ್ಗೆ ದರ್ ಇಸ್ ನೋ ಲಿಮಿಟೇಷನ್ ಆಫ್ ಪೀರಿಯಡ್, 5 years 20 years ಆ ಥರ ಲಿಮಿಟೇಷನ್ ಇಲ್ಲ. ಓಕೆ, ಎಷ್ಟು ದಿನ ಬೇಕಾದ್ರೂ ಟ್ರೇಡ್ ಮಾರ್ಕ್ ಯೂಸ್ ಮಾಡ್ಕೋಬೋದು. ಮೇ ಬಿ ಲೆಟರ್ ಮಾರ್ಕ್ ಇದು ಹೇಗಿರುತ್ತೆ, ಲೆಟರ್ ಮಾರ್ಕಲ್ಲಿರುತ್ತೆ, ಸಿಂಬಲ್ ಮಾರ್ಕಲ್ಲಿರ್ಬೋದು, ಬ್ರ್ಯಾಂಡ್ ಆನ್ ಗೂಡ್ಸ್, ಲೇಬಲ್, ಟಿಕೆಟ್, ಕಲರ್ ಕಾಂಬಿನೇಷನ್, ನ್ಯೂಮರಲ್ಸ್, ಕಂಟೈನರ್ಸ್, ಶೇಪ್ ಆಫ್ ದ ಗೂಡ್ಸ್, ಪ್ಯಾಕೇಜಿಂಗ್, ಡಿವೈಸ್ ಮೇಲೆ ಇರ್ಬೋದು, ಎಲ್ಲಿ ಬೇಕಾದರೂ ಇದನ್ನು ಅಟ್ಯಾಚ್ ಮಾಡಿರ್ಬೋದು. ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಟ್ರೇಡ್ ಮಾರ್ಕ್. ಆಮೇಲೆ ಗುಡ್ ಟ್ರೇಡ್ ಮಾರ್ಕ್ ಹೇಗಿರಬೇಕು, ಇಟ್ ಶುಡ್ ಬಿ ಸಿಂಪಲ್, ಇಟ್ ಶುಡ್ ಬಿ ಶಾರ್ಟ್, ಇಟ್ ಶುಡ್ ಬಿ ಈಸಿ ಟು ರೀಡ್, ರೈಟ್, ಸ್ಪೆಲ್, ಪ್ರೊನೌನ್ಸ್. ಓಕೆ, ಆಮೇಲೆ ಡಿಸ್ಕ್ರೈಬ್ ಅ ಸಿಂಗಲ್ ವರ್ಕಿಂದ ಆಗ್ತಾ ಇರಬೇಕು, ಮತ್ತು ಕ್ವಾಲಿಟಿಯನ್ನು ಸಜೆಸ್ಟ್ ಮಾಡ್ತಿರಬೇಕು, ಹೆಂಗಿದೆ ಕ್ವಾಲಿಟಿ ಅಂತ. ಇಟ್ ಶುಡ್ ಬಿ ಅಪೀಲ್ ಟು ಐ ಆ್ಯಂಡ್ ಇಯರ್ ಆ್ಯಂಡ್ ಸ್ಯಾಟಿಸ್ಫೈ ರಿಕ್ವೈರ್ಮೆಂಟ್ ಆಫ್ ದ ರಿಜಿಸ್ಟ್ರೇಷನಲ್ಲಿ ಏನು ನೀವು ಹೇಳಿದ್ದೀರಾ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಪ್ರಕಾರ ಇರಬೇಕು. ಆಮೇಲೆ ಕ್ಲಾಸ್ ಆಫ್ ಮಾರ್ಕ್ಸ್, ಕೆಲವೊಂದು ಮಾರ್ಕ್ಸನ್ನು ಪ್ರೊಹಿಬಿಟ್ ಮಾಡಲಾಗಿದೆ, ಅಂದರೆ ಕೆಲವೊಂದು ಮಾರ್ಕ್ಸನ್ನು ನಾವು ಯೂಸ್ ಮಾಡೋ ಹಂಗಿಲ್ಲ. ಓಕೆ, ದಿಸ್ ಆರ್ ದ ಟ್ರೇಡ್ ಮಾರ್ಕ್ಸ್ ಕ್ಯಾರೆಕ್ಟರಿಸ್ಟಿಕ್. ಗುಡ್ ಟ್ರೇಡ್ ಮಾರ್ಕ್ ಹೇಗಿರಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರಬೇಕು ಟ್ರೇಡ್ ಮಾರ್ಕ್ದು ಅಂತ. ದೆನ್ ಕಾಪಿರೈಟ್ಸ್ ಅಂತಂದರೆ ಇದರೊಳಗೆ ನಿಮಗೆ ಎಷ್ಟು ಬರುತ್ತೆ. ಕಾಪಿರೈಟ್ಸ್ ಆ್ಯಕ್ಚುಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಳ್ಳೋಣ ಕಾಪಿರೈಟ್ಸು, ಅದ್ರದ್ದು ಕಾಪಿರೈಟ್ಸು ಪ್ಲಸ್ ಅದರದ್ದು ನೆಕ್ಸ್ಟು ರೈಟ್ಸ್ ಕಾನ್ಫರ್ಡ್, ಅದ್ರ ಜೊತೆ ಏನೇನು ಕಾಪಿರೈಟ್ಸ್ ಜೊತೆ ಏನೇನಿದೆ ಅಂತ. ದಟ್ಸ್ ಯೂನಿಟ್ 15. ಓಕೆ.